ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಕರಡಿ ಸಂಗಣ್ಣ. ಕಾಂಗ್ರೆಸ್ ಸೇರ್ತಾ ಇದ್ದಂತೆ ಕೇಸರಿ ನಾಯಕರ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಗೈಯಲಾಗಿದೆ. ಪಕ್ಷ ಎಂದರೆ ಕುಟುಂಬದಂತೆ ನಡೆದುಕೊಳ್ಬೇಕಾಗತ್ತೆ, ಆದ್ರೆ ಬಿಜೆಪಿಯಲ್ಲಿ ನಾನು ಇದನ್ನ ಕಾಣಲೇ ಇಲ್ಲ ಅಂತ ಸಂಗಣ್ಣ ಹೇಳಿದ್ದಾರೆ. ಚುನಾವಣೆಗೆ ಟಿಕೆಟ್ ಸಿಗೋದು ಬಿಡೋದು ಬೇರೆ ವಿಚಾರ. ನಾನು ಈ ಭಾಗದಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಿದ್ದೇನೆ, ಆದ್ರೂ ಸೌಜನ್ಯಕ್ಕಾದ್ರೂ ಮಾತನಾಡಿಸದೇ ಇರೋದು ನೋವಾಗಿದೆ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ರಿಂದ ಪಕ್ಷವನ್ನ ತೊರೆದಿದ್ದೇನೆ ಅಂತ ಸಂಗಣ್ಣ ಹೇಳ್ಕೊಂಡಿದ್ದಾರೆ. ಸೊ ಎಲೆಕ್ಷನ್ ಸಂದರ್ಭದಲ್ಲಿ ಸಂಗಣ್ಣ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅಫಿಷಿಯಲ್ ಆಗಿ. ಅದರ ಜೊತೆಗೆ ಯಾಕೆ ಬಿಜೆಪಿಯನ್ನ ಬಿಟ್ಟು ಬಂದಿದ್ದೀನಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ನಂಗೆ ನೋವಾಗಿದೆ, ನನಗೆ ಬೇಸರ ಇದೆ ಅಂತ ಗೊತ್ತಿದ್ರು ಯಾರು ಮಾತಾಡಿಸ್ಲಿಲ್ಲ. ಸೊ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಆ ಕಾರಣಕ್ಕಾಗಿ ನಾನು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೀನಿ ಅಂತ ತಮ್ಮ ನಿರ್ಧಾರವನ್ನ ಕರಡಿ ಸಂಗಣ್ಣ ಸಮರ್ಥಿಸಿಕೊಂಡಿದ್ದಾರೆ. ಅವರ ಈ ನಿರ್ಧಾರ ಯಾಕೆ ಅನ್ನೋದ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ನಂಗೆ ಅಸಮಾಧಾನ ಇತ್ತು, ಬೇಸರ ಇತ್ತು, ಹೌದು, ನನ್ನ ಪಕ್ಷ ಸಂಘಟನೆಯನ್ನ ಮಾಡಿದೆ, ಆ ಕಾರಣಕ್ಕಾದ್ರೂ ನನ್ನನ್ನು ಮಾತನಾಡಿಸಬಹುದಿತ್ತು, ಸೌಜನ್ಯಕ್ಕೂ ನನ್ನನ್ನು ಮಾತಾಡಿಸ್ಲಿಲ್ಲ, ಇದರಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ನಾನೊಬ್ಬ ಹಿರಿಯ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಈ ಎಲ್ಲ ಅಸಮಾಧಾನ, ಈ ಎಲ್ಲ ಬೇಸರದಿಂದ ನಾನು ಪಕ್ಷವನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಒಂದು ಕುಟುಂಬದಲ್ಲಿ ಈಗ ಒಂದು ಪಾರ್ಟಿ ಅಂದರೆ ಒಂದು ಕುಟುಂಬ ಅಂತ ಟ್ರೀಟ್ ಮಾಡಬೇಕು. ಆ ಕುಟುಂಬದಲ್ಲಿ ಆ ಸೌಜನ್ಯತೆ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಒಂದು ದಿನ ಕೂಡ ರಾಜ್ಯದ ನಾಯಕರು ಈ ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು ಅಥವಾ ಪಾರ್ಟಿ ಸಂಘಟನೆ ಇರ್ಬೋದು, ಒಂದು ದಿವಸ ಕೂಡ ನಮ್ಮ ಏನು ಅವತ್ತು ಈಗ ಹಿಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ಯಾರು ಕೂಡ ಒಂದು ಚರ್ಚೆಯನ್ನು, ವಿಮರ್ಶೆಯನ್ನು, ಸಂಘಟನೆ ಹೇಗೆ ಮಾಡಬೇಕು ಅಥವಾ ಈ ಭಾಗವನ್ನು ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದು ಕೂಡ ನಾವು ಎಲ್ಲಿ ಕೂಡ ಅವರು ಮಾಡಿದಂಥ ಹಿನ್ನೆಲೆಯಲ್ಲಿ ನನಗೆ ಭಾಳ ನೋವಾಗಿದೆ. ನನಗೇನು ಟಿಕೆಟ್ ಸಿಗ್ಲಾರ್ದಕ್ಕಂತೇಳಿ ಕೆಲವರು ತಿಳ್ಕೊಂಡಿದ್ದಾರೆ ಪಾರ್ಟಿ ಬಿಟ್ಟು ಬಂದು. ನಾನು ಪಾರ್ಟಿ ಯಾವ ಕಾರಣಕ್ಕೆ ಬಿಟ್ಟಿದ್ದೇನೆ ಅಂದರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ನನಗೇನು ಗುತ್ತಿಗೆ ಅಂತಲ್ಲ, ಕ್ಯಾಂಡಿಡೇಟ್ ನಾನೇ ಆಗ್ಬೇಕಂತಲ್ಲ, ಕನಿಷ್ಠ ಸೌಜನ್ಯತೆ ಇಲ್ಲದಂಥ ಒಂದು ಏನಂದ್ರೆ ನಾಯಕರ ನಡವಳಿಕೆ ಕೂಡ ನನಗೆ ಪಾರ್ಟಿ ಬಿಡಲಿಕ್ಕೆ ಕಾರಣ ಆಗಿದೆ. ಮತ್ತು ನಾನು ಯಾವುದೇ ಆಸೆ ಮತ್ತು ಒಂದು ಹುದ್ದೆಯನ್ನು ನೆಚ್ಚಿಕೊಂಡು ಕಾಂಗ್ರೆಸ್ಸನ್ನು ಇವತ್ತು ಸೇರ್ತಕ್ಕಂಥದ್ದು ನಿರ್ಣಯ ಮಾಡಿಲ್ಲ. ನೋಡಿ, ನನ್ನ ಧೋರಣೆ ಅದು, ಯಾವ ಪಾರ್ಟಿಯಲ್ಲಿ ಇರ್ತೇನೆ ಆ ಪಾರ್ಟಿ ಬಗ್ಗೆ. ಬಿಜೆಪಿ ವಿರುದ್ಧ ಕರಡಿ ಸಂಗಣ್ಣ ಕಿಡಿಕಾರಿದ್ದಾರೆ. ತನಗೆ ಆ ರೀತಿಯಾಗಿ ಅನ್ಯಾಯ ಆಯಿತು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ಈ ಕಾರಣಕ್ಕಾಗಿ ನಾನು ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕರಡಿ ಸಂಗಣ್ಣ ಅವರ ಕಾಂಗ್ರೆಸ್ ಸೇರ್ಪಡೆಯಿಂದ ಬಿಜೆಪಿಯಲ್ಲಿ ಟೆನ್ಷನ್ ಶುರುವಾಗಿದೆ. ಲಿಂಗಾಯತ ಸಮುದಾಯದ ನಾಯಕನಾಗಿ ಕರಡಿ ಸಂಗಣ್ಣ ಗುರುತಿಸಿಕೊಂಡಿದ್ರು. ಸೊ ಈಗ ಈ ಸಂದರ್ಭದಲ್ಲಿ ಕರಡಿ ಸಂಗಣ್ಣ ಪಕ್ಷವನ್ನು ತೊರೆದಿರೋದ್ರಿಂದ ಲಿಂಗಾಯತ ಸಮುದಾಯದವರು ಮುನಿಸ್ಕೊಳ್ತಾರೆ, ಇದು ನಮಗೆ ಸಮಸ್ಯೆ ಆಗಬಹುದು ಅನ್ನುವಂಥ ಪ್ರಶ್ನೆಗಳು ಕೂಡ ಇದೀಗ ಬಿಜೆಪಿಗರಿಗೆ ಎದುರಾಗ್ತಾ ಇದೆ.